ನಮಸ್ಕಾರ. ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ವತಿಯಿಂದ ಕೋರಮಂಗಲದಲ್ಲಿರುವ ಪೊಲೀಸ್ ಠಾಣೆಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಇದೇ ಒಂದು ಕೋರಮಂಗಲದಲ್ಲಿರುವಂತಹ ಮಿನಿಸ್ಟ್ರಿ ಆಫ್ ಕಾಮಿಡಿ ಹೇಳೋ ಒಂದು ಸಭಾಗೃಹದಲ್ಲಿ ನಾಳೆ 8ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಬೆಂಗಾಲಿ ಮೂಲದ ನಾಸೀರ್ ಅಖ್ತರ್ ಅಂತೇಳಿ ಒಬ್ಬ ಕಾಮಿಡಿ ಶೋ ಇದೆ. ಇವನು ಈ ಹಿಂದೆ ಬೇರೆ ಬೇರೆ ಶೋಗಳಲ್ಲಿ ಭಾರತದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಬ್ರಾಹ್ಮಣರ ಬಗ್ಗೆ, ಹಿಂದೂ ರಾಷ್ಟ್ರದ ಬಗ್ಗೆ ಅತ್ಯಂತ ಕೆಟ್ಟದಾಗಿ, ಅತ್ಯಂತ ಕೀಳು ಮಟ್ಟದಲ್ಲಿ ಅಪಹಾಸ್ಯ ಮಾಡುವ ಮೂಲಕ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡಿದ್ದಾನೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಪುನಃ ಹಿಂದೂಗಳ ಧಾರ್ಮಿಕ ಭಾವನೆಗೆ ಮತ್ತು ರಾಷ್ಟ್ರದ, ಭಾರತದ ಬಗ್ಗೆ ಅತ್ಯಂತ ಕೆಟ್ಟದಾಗಿ ರಾಷ್ಟ್ರದ ಗೌರವಕ್ಕೆ ಚ್ಯುತಿ ತರುವಂತಹ ಕೆಟ್ಟ ಕೃತ್ಯವನ್ನ ಶೋಗಳ ಮೂಲಕ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಬೆಂಗಳೂರು ಪೊಲೀಸರ ಹತ್ರ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ರಾಷ್ಟ್ರದ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಅಪಮಾನ ಮಾಡುವಂತ ಈ ಬೆಂಗಾಲಿ ಮುಸ್ಲಿಮನ ಈ ಒಂದು ಕಾಮಿಡಿ ಶೋ ಆಗಬಾರದು ಹೇಳುವ ಆಗ್ರಹವನ್ನ ಇವತ್ತು ಮೆಮೊರಂಡಮ್ ಮೂಲಕ ಸಲ್ಲಿಸಿದ್ದೇವೆ. ಜೈ ಶ್ರೀರಾಮ್. ಇವತ್ತು ಕೋರಮಂಗಲ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದೀವಿ. ನಾಸೀರ್ ಅಖ್ತರ್ ಅಂತಕ್ಕಂಥವನು ಈಗಾಗಲೇ ನಮ್ಮ ಭಾರತ ದೇಶದ ಮೇಲೆ ಅನೇಕ ಅವಹೇಳನಕಾರಿ, ಭಾರತದ ನಮ್ಮ ಒಂದು ದೇವಾಲಯಗಳ ಬಗ್ಗೆ ಅವಹೇಳನಕಾರಿ ಮಾಡುವಂಥದ್ದು, ಪ್ರಧಾನಮಂತ್ರಿಗಳ ಬಗ್ಗೆ ಮತ್ತು ಆದರ್ಶ ಪುರುಷ ಶ್ರೀರಾಮನ ಬಗ್ಗೆ ಈ ರೀತಿ ಹಲವಾರು ಶೋಗಳಲ್ಲಿ ಅವಹೇಳನಕಾರಿ ಮಾಡಿದ್ದಾರೆ. ಅದೇ ರೀತಿ ಬೆಂಗಳೂರಲ್ಲಿ ನಾಳೆ ಅವರ ಒಂದು ಕಾರ್ಯಕ್ರಮ ಇದೆ. ಇವತ್ತು ನಾವು ಕೋರಮಂಗಲ ಠಾಣೆಗೆ ಒಂದು ದೂರು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಅವರ ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕೆ ಬಿಡಬಾರ್ದು. ಒಂದು ವೇಳೆ ಏನಾದರೂ ಆ ಕಾರ್ಯಕ್ರಮದಲ್ಲಿ ನಡೆದು ನಮ್ಮ ಹಿಂದೂಗಳ ಬಗ್ಗೆ ಅವಹೇಳನಕಾರಿ ಮಾಡಿದರೆ ನಾವು ಒಂದು 100 ಜನ ಇವಾಗ ಆಲ್ರೆಡಿ ಟಿಕೆಟನ್ನು ಬುಕ್ ಮಾಡಿದ್ದೀವಿ. ಅದೇ ಸ್ಥಳದಲ್ಲಿ ಅವನಿಗೆ ಸರಿಯಾದ ಪಾಠವನ್ನು ಕಲಿಸಬೇಕಾಗತ್ತೆ. ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇದಕ್ಕೂ ಮೀರಿ ನೀವೇನಾದರೂ ಮತ್ತೆ ಇವಾಗಿನ ಈ ಒಂದು ಇಸ್ಲಾಮಿಕ್ ಭಯೋತ್ಪಾದಕ ಸರ್ಕಾರದ ಜೊತೆಗೆ ನಿಮ್ಮ ನಂಟಿಟ್ಕೊಂಡು ಇಂಥ ಭಯೋತ್ಪಾದಕ ಚಟುವಟಿಕೆ ಇರುವಂಥ ನಾಸೀರ್ ಅಂತಕ್ಕಂಥ ಹೇಟ್ ಸ್ಪೀಚನ್ನು ಮತ್ತೆ ನೀವೇನಾದರೂ ಉದ್ದೇಶಪೂರ್ವಕವಾಗಿ ಮಾಡಿಸಿದರೆ ಅದರ ವಿರುದ್ಧ ನಾವು ಅದೇ ಒಂದು ಆವರಣದಲ್ಲಿ ಹೋರಾಟವನ್ನು ಮಾಡ್ತೀವಿ. ಅವನಿಗೂ ಕೂಡ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ಈ ಮೂಲಕ ತಮಗೆ ತಿಳಿಸ್ತೀನಿ. ಮತ್ತು ಅನೇಕ ಹಿಂದೂ ಬಾಂಧವರು ನಾಳೆ ಎಲ್ಲರೂ ಕೂಡ ನೀವು ಕೋರಮಂಗಲ ಭಾಗದಲ್ಲಿ ಸಿದ್ಧರಾಗಿರಬೇಕು. ಯಾವುದೇ ಕ್ಷಣದಲ್ಲೂ ಕೂಡ ನಮ್ಮ ಹಿಂದೂ ಧರ್ಮದ ಬಗ್ಗೆ, ಹಿಂದೂಗಳ ಬಗ್ಗೆ ಅವಹೇಳನಕಾರಿ ಮಾತನ್ನು ಹೇಳಿದರೆ ಆ ಕ್ಷಣದಲ್ಲೇ ನಾವು ಅಲ್ಲಿ ಒಂದಾಗಿ ಹೋಗಿ ಇಮಿಡಿಯೇಟ್ಲಿ ಆ ಶೋವನ್ನು ನಿಲ್ಲಿಸಿ ಅದನ್ನು ಆಯೋಜನೆ ಮಾಡಿದವನ ಬಟ್ಟೆಯನ್ನು ಎಳೆದು ಬೀದಿಗೆ ತರಬೇಕಾಗುತ್ತೆ. ಹಾಗಾಗಿ ಎಲ್ಲ ಕಾರ್ಯಕರ್ತರು ಕೂಡ ನಾಳೆ ಕೋರಮಂಗಲದಲ್ಲಿ ಸೇರೋಣ ಅಂತೇಳಿ ಪ್ರತಿಜ್ಞೆ ಮಾಡೋಣ. ಜೈ ಶ್ರೀರಾಮ್.